ಹಾಯ್ ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ರೆಸ್ಟ್ ಡೇ, ಸೊ ಏನೂ ಪ್ಲ್ಯಾನ್ಸ್ ಇಲ್ಲ. ನೋಡಬೇಕು ಏನೇನಾಗುತ್ತೆ ಅಂತ. ಬನ್ನಿ ನೋಡ್ಕೊಬರೋಣ. ಏನು ಪ್ಲ್ಯಾನ್ಸ್ ಇಲ್ಲ ಅಂತ ಹೇಳಿ ಬುಕ್ ಓದೋಣ ಅಂತ ಹಿಡ್ಕೊಂಡು ಕೂತ್ಕೊಂಡೆ. ಬುಕ್ ಓದಬೇಕಾದ್ರೆ ಯಾವಾಗಲೂ ಅಷ್ಟೇ ನಾನು ಯಾವುದೋ ಒಂದು ಪ್ರಪಂಚಕ್ಕೆ ಹೋಗಿ ಬಂದು ಹಾಗಿರುತ್ತೆ. ಯಾಕೆ ಅಂದರೆ ಅದರಲ್ಲಿ ಹಲವಾರು ಪ್ರಶ್ನೆಗಳು, ಹಲವಾರು ಉತ್ತರಗಳು ನನಗೆ ಕಾಡ್ತಾ ಇರುತ್ತೆ. ಹಾಗೆ ಈಗಲೂ ಕೂಡ ಪುಸ್ತಕ ಓದಿ ಮುಗಿಸಿ ಹಾಗೆ ನನಗೆ ಸ್ವಲ್ಪ ಕೆಲಸ ಇತ್ತು. ಕೆಲಸ ಅಂದರೆ ಇದೆ, ವಿಡಿಯೋ ಸ್ಕ್ರಿಪ್ಟ್ ಬರೆದು ರೆಕಾರ್ಡ್ ಮಾಡಿ ಹಾಗೆ ಪೋಸ್ಟ್ ಮಾಡೋದು. ಅದನ್ನೆಲ್ಲ ಮುಗಿಸಿ ನನ್ನ ಫ್ರೆಂಡ್ ರೂಮಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ನಮ್ಮ ಡಾಗ್ ಯಶು ಶಿಸ್ತಾಗಿ ಮಲಗಿದ್ದ. ನಾನೇನೇ ಹೇಳಿದ್ರು ಅವನಂತೂ ಏನಕ್ಕೂ ಉತ್ತರ ಕೊಡ್ತಾ ಇರಲಿಲ್ಲ. ಏನು ಬೇಕಾದರೂ ಅನ್ಲಿ, ನಾನು ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಹಾಗೆ ಊಟ ಬಿರಿಯಾನಿ ಇತ್ತು, ತಿಂತಾ ಇದ್ದೆ. ನೋಡಿದ್ರೆ ಬಾನು ಫುಲ್ ಸ್ಟೈಲಿಶ್ ಆಗಿ ಹಾಯ್ ಮಾಡ್ತಾ ಇದ್ದ. ನಮ್ಮ ಪ್ರಜ್ಜು ಸೈಲೆಂಟಾಗಿ ನಿಂತಿದ್ದ. ಸೊ ಅವನ ಕಡೆ ಕ್ಯಾಮ್ರಾ ತಿರುಗಿಸ್ದೆ. ಊಟ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ಅಕ್ಕ ಅಣ್ಣ ಇಬ್ಬರು ಸಿಗ್ತೀನಿ ಅಂತ ಹೇಳಿದರು. ಅವರಿಬ್ಬರು ನಾನಿರೋ ಪ್ಲೇಸಿಗೆ ಬಂದಿದ್ದರು. ಸೊ ಕಬ್ಬನ್ ಪಾರ್ಕ್ ಎಲ್ಲ ಒಂದು ರೌಂಡ್ ಹಾಕೊಬರೋಣ ಅಂತ ಹೋಗ್ತಾ ಇದ್ವಿ. ನಮ್ಮ ಅಕ್ಕ ಕ್ಯಾಮ್ರಾ ನನ್ನ ಕಡೆ ಹಿಡಿಬೇಡ ಅಂತ ಹೇಳ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ, ನಿನ್ನ ಜೊತೆ ನಾನು ಕಾಣೋದೇ ಇಲ್ಲ, ನೀನು ಅಷ್ಟೊಂದು ಹೈಟ್ ಇದೆಯಾ ಅಂತ ಹೇಳ್ತಾ ಇದ್ರು. ಹಾಗೆ ಅಲ್ಲಿಂದ ಮುಂದೆ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ತುಂಬ ಜನ ಅಲ್ಲೇ ಸ್ಕೇಟಿಂಗ್ ಮಾಡ್ತಾ ಇದ್ರು. ಹಾಗೆ ಅಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಕನ್ನಡ ಯೂಟ್ಯೂಬರ್ ಒನ್ ಜಾಯಿಂಟ್ ಕನ್ನಡ ವಿನಯ್ ಬ್ರೋ ಅವರು ಸಿಕ್ಕಿದ್ರು. ಅವ್ರನ್ನ ಮಾತಾಡ್ಸಿದ್ವಿ. ಯಾವ ನಿಮ್ಮದು? ಶಿವಮೊಗ್ಗ. ಎಲ್ಲಿ ಶಿವಮೊಗ್ಗದಲ್ಲಿ? ತೀರ್ಥಹಳ್ಳಿ, ಹೊಸನಗರ. ಒಳಗಡೆ ಹಣಗೇರಿ ಕಟ್ಟ ರೋಡ್ ಬರ್ತದೆ ನಮ್ಮೂರು. ಏನಿದೆ ಹೆಸರು? ನಂದು KK ಬ್ಲಾಗ್. KK ಬ್ಲಾಗ್. ಏನು ಹೆಸರು KK ಅಂತ? ಕೀರ್ತಿ ಕುಮಾರ್. ಆಲ್ ದ ಬೆಸ್ಟ್. ಅಲ್ಲಿದ್ದಾನೆ, ಬಿದ್ದು ಇದ್ದಂತ ನೋಡಿ, ಅಲ್ಲಿ ತುಂಬಿದ್ದಾನೆ. ಹಾಗೆ ವಿನಯ್ ಬ್ರೋನ ಮಾತಾಡಿಸ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಅಕ್ಕ ಯೂಟ್ಯೂಬಲ್ಲಿ ಮಾತ್ರ ನನ್ನ ಹಾಕಬೇಡ ಅಂತ ಹೇಳ್ತಾ ಇದ್ರು. ನಾನು ಯೂಟ್ಯೂಬಲ್ಲಿ ಇವತ್ತಿನ ಕಂಟೆಂಟೇ ನೀನು, ನಿನ್ನ ಹಾಕದೇ ಇರೋಕ್ಕಾಗುತ್ತಾ ಅಂತ ನಾನು ವಿಧಾನಸೌಧ ನೋಡೋಣ ಅಂತ ಹೋದ್ವಿ. ಆದರೆ ಅಲ್ಲಿ ತುಂಬ ಜನ ಇದ್ದರು. ಆದರೆ ಕರ್ನಾಟಕದವ್ರು ಮಾತ್ರ ಯಾರೂ ಕಾಣ್ತಾ ಇರಲಿಲ್ಲ. ಯಾಕಂದರೆ ಅದನ್ನು ನೋಡಿ ನೋಡಿ ಬೇಜಾರಾಗೋಗ್ಬಿಟ್ಟಿದೆ ಅನಿಸುತ್ತೆ. ನಾನೇ ಈ ರೋಡ್ ಕಡೆ ಬರದೆ ತುಂಬ ಟೈಮ್ ಆಗಿತ್ತು ಅಂತ ಅನ್ಕೋತಾ ಹಾಗೆ ನಮ್ಮ ಅಕ್ಕಂಗೆ ಸ್ವಲ್ಪ ಸುಮ್ಮನೆ ಕ್ವಶನ್ನ ಕೇಳ್ತಾ ಅಲ್ಲಿಂದ ಮುಂದೆ ಹೋದ್ವಿ. ನಮ್ಮ ಅಕ್ಕ ಏನಾದರೂ ತಿಂತೀರಾ ಬನ್ನಿ ಅಂತ ಕೇಳಿದ್ಲು. ವೆರಿ ಇಂಟ್ರೆಸ್ಟಿಂಗ್. ಹಾಗೆ ವಿಧಾನಸೌಧ ಎಲ್ಲ ಸುತ್ತಾಕೊಂಡು ಮುಂದೆ ಬಂದ್ವಿ. ನೋಡಿದ್ರೆ ಫ್ರೂಟ್ ಶಾಪ್ ಇತ್ತು. ಅಲ್ಲಿ ಫ್ರೂಟ್ ಸಲಾಡ್ ತಿನ್ನೋಣ ಅಂತ ನಿಂತ್ವಿ. ಯಾಕಂದರೆ ಎಲ್ಲರಿಗೂ ಹಶುವಾಗಿ ಹೋಗಿತ್ತು. ತುಂಬ ಸುತ್ತಾಡಿದ್ವಿ ಅಷ್ಟೊತ್ತೊಳಗೆ. ಮುಂದೆ ಮತ್ತೆ ಕಬ್ಬನ್ ಪಾರ್ಕ್ ಒಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ಒಳ್ಳೆ ಐಸ್ ಕ್ರೀಮ್ ಗಾಡಿ ಇತ್ತು. ಸೊ ಅಕ್ಕ ಐಸ್ ಕ್ರೀಮ್ ತಿಂತೀರಾ ಅಂತ ಕೇಳಿದ್ರು. ನಾವು ಇಲ್ಲ ಅಂತ ಹೇಳಂಗೆ ಇಲ್ಲ ಅಂತ ಹೇಳಿ ಮತ್ತೆ 2 ಚೋಕೋಬಾರ್ ತಗೊಂಡು ತಿಂದ್ವಿ. ನೋಡಿದ್ರೆ ಫುಲ್ ಮೋಡ ಆಗಿತ್ತು. ಸೊ ಮಳೆ ಬರುತ್ತೆ ಅಂಥೇಳಿ ಎಲ್ಲಾದರೂ ಒಂದು ಕಡೆ ಕುತ್ಕೋಬೇಕು ಅಂಥೇಳಿ ಬಂದು ಐಸ್ ತಿನ್ನೋಕ್ಕೆ ಒಂದು ಪ್ಲೇಸ್ ಹುಡ್ಕಿದ್ವಿ. ನೋಡಿದ್ರೆ ಒಬ್ಬರು ಬಾಸು ಈ ರಿಯಾಕ್ಷನ್ನಲ್ಲಿ ಲುಕ್ ಕೊಡ್ತಾಯಿದ್ರು. ಹಾಗೆ ನಮ್ಮ ಅಣ್ಣಂಗೆ ಟೈಮ್ ಆಗಿತ್ತು. ಸೊ ಅವನ್ನ ಕಳಿಸಿ ನಮ್ಮ ಅಕ್ಕ ನಮ್ಮ ಸ್ಟೇಡಿಯಮ್ನ ನೋಡಿಲ್ಲ ಅಂತ ಹೇಳಿದ್ರು. ಸೊ ಸ್ಟೇಡಿಯಮ್ನ ನೋಡಿಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಹಾಗೆ ಸ್ಟೇಡಿಯಮಲ್ಲೇ ಮಾತಾಡಿಕೊಂಡು ಅವಳನ್ನ ಬಸ್ ಹಚ್ಚೋಣ ಅಂತ ಹೇಳಿ ಬಸ್ ಸ್ಟಾಪಿಗೆ ತಂದು ಬಿಟ್ಟು ಅಲ್ಲಿಂದ ಹಾಗೆ ಮ್ಯಾಚ್ ನೋಡೋಣ ಅಂಥೇಳಿ ಮ್ಯಾಚ್ ನಡೀತಾ ಇತ್ತು ನಮ್ಮ ಸ್ಟೇಡಿಯಮಲ್ಲಿ. ಸೊ ಅಲ್ಲಿಗೆ ಹೋದೆ. ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತೆ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಅಷ್ಟೊತ್ತಿಗೆ ಕಾಫಿ ಕುಡಿಯೋಣ ಅಂಥೇಳಿ ರಂಜನು ಶಯನ ಇಬ್ಬರು ಬಂದರು. ಸೊ ಕೊನಾರ್ಕ್ ಬಂದ್ವಿ. ನಮ್ಮ ರಂಜನ್ನು ಫುಲ್ ಖುಷಿಯಾಗಿದ್ದ. ಹಾಗೆ ಇವತ್ತಿನ ವ್ಲಾಗು ಇಷ್ಟೇ ಇರುತ್ತೆ. ಮತ್ತೆ ಸಿಗೋಣ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ.